ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಿಮಗೆ ಅದ್ಭುತವಾದಂತಹ ಒಂದು ಉತ್ತಮವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನು ಎದುರಿಸಲು ಹಲವಾರು ವಿಧದಲ್ಲಿ ಪ್ರಯತ್ನವನ್ನು ಪಡ್ತೀವಿ ಹಾಗೂ ಎಷ್ಟೋ ವಿಧದ ಪರಿಹಾರಗಳನ್ನು ಕೂಡ ಮಾಡ್ತೀವಿ. ಆದರೆ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಗ್ರಹಗತಿಗಳ ಪ್ರಭಾವದಿಂದಾಗಿ ಏನೇ ಮಾಡಿದರೂ ಕೂಡ ಆ ಒಂದು ಕೆಲಸದಲ್ಲಿ ನಾವು ಸಕ್ಸಸ್ ಅನ್ನ ಕಾಣೋದಕ್ಕಾಗಲ್ಲ. ಹೌದು, ಇಂತಹ ಸಂದರ್ಭಗಳಲ್ಲಿ ಮೊದಲು ನಾವು ನಮ್ಮನ್ನ ಬದಲಾಯಿಸಿಕೊಳ್ಬೇಕು. ಅಂದರೆ ನಮ್ಮೊಳಗೆ ಇರುವಂತಹ ನೆಗೆಟಿವ್ ಮೈಂಡ್ ಸೆಟ್ ಇಂದ ನಾವು ಮೊದಲು ಹೊರಬರಬೇಕು. ಹೌದು ಸ್ನೇಹಿತರೆ, ಯಾವುದೇ ಕೆಲಸವನ್ನು ಆರಂಭ ಮಾಡುವ ಮೊದಲು ನಾವು ಇದರಿಂದ ಗೆಲುವನ್ನ ಕಾಣ್ತೀವಿ ಅನ್ನೋ ಒಂದು ಭಾವನೆಯಿಂದ ಆರಂಭ ಮಾಡಿದ್ರೆ ನೀವು ಅರ್ಧ ಕೆಲಸದಲ್ಲಿ ಜಯವನ್ನು ಕಂಡಂತೆ. ಇವತ್ತಿನ ದಿನ ಇದೇ ವಿಷಯವಾಗಿ, ಅಂದರೆ ನಿಮ್ಮ ಮನಸ್ಸಿನ ಮೂಲಕ ನೀವು ಯಾವ ರೀತಿ ಗೆಲ್ಲಬಹುದು. ಹೌದು, ಮ್ಯಾನಿಫೆಸ್ಟೇಷನ್ ಮೂಲಕ ನೀವು ಅಫರ್ಮೇಷನ್ಗಳನ್ನ ಮಾಡಿಕೊಳ್ಳುವುದರ ಮೂಲಕ ಯಾವ ರೀತಿಯಾಗಿ ನಿಮ್ಮ ಬಯಕೆಗಳನ್ನು ಸಾಧಿಸಿಕೊಳ್ಳಬಹುದು, ಅದರಲ್ಲಿ ಅತ್ಯಂತ ಸುಲಭವಾಗಿ ಯಾವ ರೀತಿಯಾಗಿ ಮಾಡಬಹುದು, ಅದುವೇ 5x55 ಟೆಕ್ನಿಕ್ ಅಥವಾ 555 ಟೆಕ್ನಿಕ್ ಅಥವಾ 555 ಟೆಕ್ನಿಕ್ ಎಂದು ಹೇಳಲ್ಪಡುವ ಈ ಒಂದು ಸರಳ ವಿಧಾನದ ಮೂಲಕ. ಹೌದು ಸ್ನೇಹಿತರೆ, ಅಂದರೆ ಸಾಮಾನ್ಯವಾಗಿ ಈ ಒಂದು 555 ಟೆಕ್ನಿಕ್ ಅನ್ನು ನಾವು ಬಳಸೋದ್ರಿಂದ, ಮ್ಯಾನಿಫೆಸ್ಟೇಷನ್ನ ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಯನ್ನು ನಾವು ಧೈರ್ಯವಾಗಿ ಎದುರಿಸಬಹುದು ಸ್ನೇಹಿತರೆ. ಅದು ಕೇವಲ 5 ದಿನಗಳಲ್ಲಿ. ಹೌದು, ಆಶ್ಚರ್ಯವಾಗುತ್ತಲ್ಲ? ಖಂಡಿತವಾಗ್ಲೂ ಸ್ನೇಹಿತರೆ, ಒಮ್ಮೆ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ ಇದರ ರಿಸಲ್ಟ್ ಬಗ್ಗೆ ನೋಡಿ. ಹೌದು, ಹಾಗಾದ್ರೆ ಈ ಒಂದು ಟೆಕ್ನಿಕ್ ಅಂದರೆ 555 ಟೆಕ್ನಿಕ್ ಅನ್ನ ಯಾವ ರೀತಿ ನಾವು ಮಾಡಬೇಕು, ಹೇಗೆ ಮಾಡಿದಲ್ಲಿ ನಮ್ಮ ಒಂದು ಕನಸು ನನಸಾಗುತ್ತದೆ ಹಾಗೂ ನಮ್ಮ ಒಂದು ಸಮಸ್ಯೆ ಬಗೆಹರುತ್ತೆ ಎಂಬುದರ ಬಗ್ಗೆ ಇವತ್ತಿನ ದಿನ ತಿಳಿಯೋಣ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಸ್ನೇಹಿತರೆ, ನಿಮಗೆ ಒಂದು BMW ಕಾರ್ ತೆಗೆದುಕೊಳ್ಬೇಕು ಎಂಬ ಒಂದು ಆಸೆಯಾಗಿದೆ. ಹಾಗಾಗಿ ನೀವು ಇದರ ಬಗ್ಗೆ ಒಂದು ಮಾಹಿತಿಗಳನ್ನ ಕಲೆ ಹಾಕುತ್ತೀರಿ. ನಿಮಗೆ ರಸ್ತೆಯಲ್ಲಿ ಬರೀ BMW ಕಾರ್ಗಳೇ ಕಾಣಸಿಗುತ್ತೆ, ಹೌದಲ್ವಾ? ಆದರೆ ಇದಕ್ಕೂ ಮೊದಲು, ಅಂದರೆ ನೀವು BMW ಕಾರನ್ನು ಕೊಳ್ಳುವ ಮನಸ್ಸು ಇಲ್ಲದಿದ್ದಾಗ ಆಗ ಯಾಕೆ ನಿಮಗೆ ಇಷ್ಟು ಕಾರುಗಳು ಕಾಣ್ತಾ ಇರಲಿಲ್ಲ? ಯೋಚಿಸಿ. ಹೌದು ಸ್ನೇಹಿತರೆ, ನಿಮ್ಮ ಪ್ರಜ್ಞಾ ಮನಸ್ಥಿತಿಯಲ್ಲಿ ಬರುವ ವಿಚಾರಗಳು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಥಿತಿಗೆ ಬರುತ್ತದೆ, ಜಾರುತ್ತದೆ. ಹಾಗಾಗಿ ನಿಮಗೆ ಎಲ್ಲಿ ನೋಡಿದರೂ ಬರೀ BMW ಕಾರ್ಗಳೇ ಕಾಣಸಿಗುತ್ತದೆ ಸ್ನೇಹಿತರೆ. ಹೌದು, ಅಂದರೆ ನೀವು ಏನನ್ನು ನೋಡುತ್ತೀರೋ, ನೀವು ಏನನ್ನು ಬಯಸುತ್ತೀರೋ ಅದನ್ನು ನೀವು ಕಾಣುತ್ತೀರಿ ಹಾಗೂ ಅದನ್ನು ನೀವು ಪಡೆಯುತ್ತೀರಿ. ಹೌದು, ಹಾಗೂ ಕೆಲವೊಮ್ಮೆ ಹೀಗೂ ಆಗಿರಬಹುದು, ಯಾವುದೋ ಒಂದು ಘಟನೆ ಅಥವಾ ವ್ಯಕ್ತಿಯನ್ನು ರಸ್ತೆಯಲ್ಲಿ ನೋಡಿರುತ್ತೀರಿ. ಆದರೆ ನೀವು ಮಲಗಿದಾಗ ಕನಸಿನಲ್ಲಿ ನೀವು ಆ ಒಂದು ವ್ಯಕ್ತಿಯನ್ನು ಅಥವಾ ಆ ಒಂದು ಜಾಗದ ಬಗ್ಗೆ ಕೆಲವು ವಿಚಾರಗಳು ನಿಮ್ಮ ಕನಸಿನಲ್ಲಿ ನೀವು ಮತ್ತೆ ಕಾಣುತ್ತೀರಿ, ಹೌದಲ್ವಾ? ಇದು ಹೇಗೆ ಸಾಧ್ಯ ಅಂತ. ಆದರೆ ನೀವು ರೋಡಿನಲ್ಲಿ ನೋಡಿದ ಆ ದೃಶ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡಿರುವುದೇ ಇಲ್ಲ, ಆದರೂ ಕೂಡ ನೀವು ಇದನ್ನು ಕನಸಿನಲ್ಲಿ ಕಂಡಿರುತ್ತೀರಿ. ಇದಕ್ಕೆ ಕಾರಣ ಸುಪ್ತ ಪ್ರಜ್ಞಾ ಮನಸ್ಥಿತಿ. ಹೌದು, ನೀವು ಏನನ್ನು ನೋಡಿರುತ್ತೀರೋ, ನೀವು ಏನನ್ನು ಯೋಚಿಸುತ್ತೀರೋ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ, ಅದು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಥಿತಿ ನಿಜವೆಂದು ಭಾವಿಸಿ ಅದರ ಕಡೆ ಆಕರ್ಷಣೆಯಾಗುತ್ತದೆ. ಇದಕ್ಕಾಗಿ ಹಿರಿಯರು ಹೇಳ್ತಾ ಇದ್ರು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು ಮತ್ತು ಒಳ್ಳೆಯದನ್ನೇ ಮಾತಾಡಬೇಕು ಅಂತ. ಹೌದು, ಇವತ್ತಿನ ದಿನ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಬಯಕೆಯಾಗಿರಲಿ, ನಿಮ್ಮ ಬೇಡಿಕೆಯಾಗಿರಲಿ ಅಥವಾ ನಿಮ್ಮ ಕನಸಿನ ಮನೆಯಾಗಿರಲಿ, ಒಂದು ಹೊಸ ಕಾರ್ ತಗೊಳ್ಳೋದಾಗಿರಲಿ ಅಥವಾ ನೀವು ತುಂಬ ಸಾಲದಲ್ಲಿದ್ದರೆ ಆ ಒಂದು ಸಾಲದಿಂದ ಹೊರಬರಬೇಕು ಅನ್ನೋ ಒಂದು ಚಿಂತೆಯಾಗಿರಲಿ, ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಕೇವಲ 5 ದಿನದಲ್ಲಿ ಈ ಒಂದು ಟೆಕ್ನಿಕ್ಕಿಂದ ನೀವು ಪರಿಹಾರ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹೌದು, ಅತ್ಯಂತ ಸರಳವಾಗಿ, ಅತ್ಯಂತ ಸಿಂಪಲ್ ಆಗಿ ಮಾಡುವಂತಹ ಟೆಕ್ನಿಕ್ ಇದು. ಆದರೆ ಇದಕ್ಕೆ ಪೂರ್ಣ ಪ್ರಮಾಣದ ನಂಬಿಕೆ ಬೇಕು ಅಷ್ಟೇ. ಹೌದು, ನಂಬಿಕೆಯಿಂದ ನೀವು ಒಮ್ಮೆ ಈ ಒಂದು ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗ್ಲೂ ನೀವು ಯಶಸ್ಸನ್ನು ಕಾಣುತ್ತೀರಿ ಸ್ನೇಹಿತರೆ. ನಿಮಗೆ ಸಮಸ್ಯೆಯಿಂದ ಹೊರಬರಬೇಕು ಅಂತ ಅನಿಸಿದರೆ ಮೊದಲು ಸಮಸ್ಯೆಯ ಮನಸ್ಥಿತಿಯಿಂದ ನೀವು ಹೊರಬರಬೇಕು. ಅಂದರೆ ನಿಮ್ಮ ಮನೆ ಅಥವಾ ಮನದಲ್ಲಿ ಎಷ್ಟೇ ಕಷ್ಟವಿರಲಿ, ನನಗೆ ಯಾವುದೇ ಕಷ್ಟವಿಲ್ಲ, ಈ ಕಷ್ಟದಲ್ಲಿ ಕ್ಷಣಿಕ ಎಂದು ನೀವು ಭಾವಿಸಬೇಕು. ನಿಮಗೆ ನೀವೇ ಧೈರ್ಯವಾಗಿ ಮಾತನಾಡಬೇಕು, ನಿಮಗೆ ನೀವೇ ಹೇಳ್ಕೊಳ್ಬೇಕು, ನಾನು ತುಂಬ ಖುಷಿಯಾಗಿದ್ದೀನಿ ಅಂತ. ಹಾಗೂ ಈ ಒಂದು ವಿಧಾನದಲ್ಲಿ ಹೇಳಬೇಕಂದ್ರೆ ನಿಜವಾಗಲೂ ನೀವು ಬಹಿರಂಗವಾಗಿ ನಿಮಗೆ ನೀವು ಒಬ್ಬ ಅತ್ಯುತ್ತಮವಾದಂಥ ಆಕ್ಟರ್ ಅಥವಾ ನಾಯಕನಂತೆ ನಟಿಸಬೇಕು ಸ್ನೇಹಿತರೆ. ಹೌದು, ಹೀಗೆ ನೀವು ಆಕ್ಟಿಂಗ್ ಮಾಡೋದ್ರಿಂದ ಅಥವಾ ನಟಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಥಿತಿ ನಿಮ್ಮ ನಾಟಕವನ್ನು ನಿಜವೆಂದು ಅದನ್ನು ಯಶಸ್ವಿಗೊಳಿಸಲು ಹಪಾಪಿಸುತ್ತದೆ ಸ್ನೇಹಿತರೆ. ಹೌದು, ನಿಮ್ಮ ಕನಸುಗಳನ್ನು ನೆನಸು ಮಾಡಲು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಥಿತಿ ಹಾತೊರೆಯುತ್ತದೆ ಸ್ನೇಹಿತರೆ. ನಿಮ್ಮ ಎಲ್ಲ ಕನಸುಗಳನ್ನು ಕೂಡ ಅದು ನಿಜವೆಂದು ಭಾವಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡುತ್ತದೆ. ಹೌದು, ಅದಕ್ಕಾಗಿ ಮಾರ್ಗಗಳನ್ನು ಹುಡುಕುತ್ತದೆ. ಯೂನಿವರ್ಸ್ ನಿಮಗಾಗಿ ಹಲವಾರು ವಿಧದ ಮಾರ್ಗಗಳನ್ನು ಸೃಷ್ಟಿಸುತ್ತೆ ಸ್ನೇಹಿತರೆ.
ಹಾಗೂ ನಿಮ್ಮ ಇಚ್ಛೆ 5,00,000 ಸಾಲ ತೀರುವುದು ಎಂಬುದಾದರೆ, ಆ ಒಂದು 5,00,000 ಸಾಲ ನಾನು ತೀರಿಸಿದ್ದೇನೆ. ನನ್ನಲ್ಲಿ ಇವಾಗ ಯಾವುದೇ ರೀತಿಯ ಸಾಲವಿಲ್ಲ. ನಾನು ತುಂಬಾ ಖುಷಿಯಾಗಿದ್ದೀನಿ. ಐ ಆಮ್ ಹ್ಯಾಪಿ ಅಂತ ಹೇಳಿ ನೀವು ಹೇಳ್ತಾ ಹೋಗಬೇಕು. ನೀವು ಆ ಒಂದು ಸಂತೋಷವನ್ನು ಅನುಭವಿಸ್ತಾ ಹೋಗಬೇಕು. ಅಂದರೆ ಹಾಗೂ ನೀವು ಸಾಲ ತೀರಿದ ನಂತರ ಹೇಗೆ ಖುಷಿಯನ್ನು ಪಡ್ತೀರೋ, ಹೇಗೆ ಸಂತೋಷವನ್ನು ಅನುಭವಿಸುತ್ತೀರೋ, ಆ ಒಂದು ಸಂತೋಷವನ್ನು ಸಾಲ ತೀರುವ ಮೊದಲೇ ಅನುಭವಿಸಬೇಕು. ಆಗ ನಿಮ್ಮ ಸುಪ್ತ ಪ್ರಜ್ಞ ಮನಸ್ಥಿತಿ, ಆಗ ನಮ್ಮ ಯೂನಿವರ್ಸ್ ಅದು ನಿಜವೆಂದು ಭಾವಿಸಿ ಆ ಒಂದು ಪ್ರಯತ್ನಕ್ಕೆ, ಆ ಒಂದು ಸಾಲವನ್ನು ತೀರಿಸಲು ಹಲವಾರು ಮಾರ್ಗಗಳನ್ನು ನಿಮ್ಮ ಮುಂದೆ ತಂದಿಡುತ್ತದೆ ಸ್ನೇಹಿತರೆ. ಹಾಗೂ ಇದರ ಬಗ್ಗೆ ನೀವು ಹೆಚ್ಚಿನ ಚಿಂತೆ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಉಳಿದಿದ್ದು ಎಲ್ಲವೂ ಕೂಡ ಆ ಯೂನಿವರ್ಸ್ ಬ್ರಹ್ಮಾಂಡ ಕಾರ್ಯನಿರ್ವಹಿಸುತ್ತದೆ. ಅದು ಹೇಗೆ ಸಿಗುತ್ತದೆ ಅಥವಾ ಹೇಗೆ ಆಗುತ್ತದೆ, ಹೇಗೆ ಬರುತ್ತದೆ ಎಂಬುದರ ಬಗ್ಗೆ ಹೆಚ್ಚಿನದಾಗಿ ಯೋಚನೆ ಮಾಡೋ ಅವಶ್ಯಕತೆ ನಿಮಗಿರುವುದಿಲ್ಲ. ನೀವು ಹೋಟೆಲ್ಗೆ ಹೋದಾಗ ಒಂದು ಮಸಾಲೆ ದೋಸೆ ಬೇಕು ಎಂದು ಆರ್ಡರ್ ಮಾಡ್ತೀರಿ ಅಷ್ಟೇ. ಅದರ ಬದಲು ನೀವು ಅದು ಹೇಗೆ ಬರುತ್ತೆ ಅಥವಾ ಬರುತ್ತೋ ಇಲ್ವೋ, ಅದು ಹೇಗಿರುತ್ತೆ ಅಂತ ಏನಾದರೂ ಯೋಚನೆ ಮಾಡ್ತೀರಾ? ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಯಾವುದೇ ಸಮಸ್ಯೆ ಬಗ್ಗೆ ನೀವು ಹೆಚ್ಚಿನದಾಗಿ ಯೋಚನೆ ಮಾಡೋದು ಬೇಡ. ಹಾಗೂ ನೀವು ಆರ್ಡರ್ ಮಾಡಿದ ಒಂದು ದೋಸೆ ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿರುತ್ತೆ. ಹಾಗೂ ಅದರ ರುಚಿಗಾಗಿ ಮಾತ್ರ ನೀವು ಕಾಯ್ತಾ ಇರ್ತೀರಿ. ಅದರ ಒಂದು ರುಚಿಯನ್ನು ಸವಿಯಲು ಸಿದ್ಧರಿರುತ್ತೀರಿ. ಹಾಗೆಯೇ ಇದು ಕೂಡ ಕೇವಲ ನಿಮ್ಮ ಇಚ್ಛೆ, ಬಯಕೆಯನ್ನು ಹೇಳುವುದು, ಅಭಿವ್ಯಕ್ತಿಸುವುದು ಅಷ್ಟೇನೆ. ಹೌದು, ಇದಕ್ಕಾಗಿ ನೀವು ಈ ಒಂದು ಸರಳ ಟೆಕ್ನಿಕನ್ನು ಬಳಸಿ ನೋಡಿ. ಖಂಡಿತವಾಗ್ಲೂ 100% ರಿಸಲ್ಟನ್ನು ಕೊಡುತ್ತೆ. ಅದು ಹೇಗೆ ಅಂದರೆ 5-5-5 ಟೆಕ್ನಿಕ್. ಅಂದರೆ 55 ಸಲ 5 ದಿನ ಬರೆಯಬೇಕು. ಅಂದರೆ ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ನಿಮ್ಮ ಅಫರ್ಮೇಷನನ್ನು ಬರೆಯಬೇಕು. ಅಫರ್ಮೇಷನ್ ಅಂದರೆ ಒಂದು ಸ್ಪಷ್ಟವಾದ ವಿಚಾರ, ನಿಮ್ಮ ಸಮಸ್ಯೆಯ ಬಗ್ಗೆ ಸ್ಪಷ್ಟವಾದ ವಾಕ್ಯಗಳನ್ನು ನೀವು ಮೊದಲು ರೆಡಿ ಮಾಡ್ಕೊಳ್ಬೇಕು. ಹೌದು, ಇದನ್ನು ಹೇಗೆ ಬರಿಬೇಕು ಅಂದರೆ 5 ದಿನಗಳ ಕಾಲ 55 ಸಲ ನಿಮ್ಮ ಬಯಕೆಯನ್ನು ಯಾವುದೇ ಗೊಂದಲವಿಲ್ಲದೆ ಕೆಲಸ ಆಗಿದೆ ಎಂದು ಬರೆಯಬೇಕು. ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ನೀವು ಬರೀಬೇಕು. ನಿಮಗೆ 2,00,000 ಹಣ ಬೇಕು ಅಂದರೆ, ನನಗೆ 2,00,000 ಹಣ ಬೇಕಾಗಿದೆ. ಈಗ ನನಗೆ 2,00,000 ಹಣ ಸಿಕ್ಕಿದೆ. ಇದಕ್ಕಾಗಿ ನಾನು ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಹೀಗೆ ನಾವು ಅಫರ್ಮೇಷನನ್ನು ಬರೆಯಬೇಕಾಗುತ್ತದೆ. ಇದನ್ನು 55 ಸಲ 5 ದಿನ ನಿರಂತರವಾಗಿ ಬರೆಯಬೇಕಾಗುತ್ತದೆ ಸ್ನೇಹಿತರೆ. ಈ ರೀತಿಯಾಗಿ 5 ದಿನ ನಿಮಗೆ ಸಾಧ್ಯವಾಗುವ ಟೈಮ್ನಲ್ಲಿ, ಸಮಯದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಬರೆಯಬಹುದು. ಅಂದರೆ ಮೊದಲು ಯಾವ ಟೈಮಿನಲ್ಲಿ ಆರಂಭಿಸಿರುತ್ತೀರೋ ಅದೇ ಸಮಯದಲ್ಲಿ ಕಂಟಿನ್ಯೂಯಸ್ ಆಗಿ 5 ದಿನಗಳ ಕಾಲ 55 ಸಲ ಈ ಒಂದು ಸೆಂಟೆನ್ಸ್ಗಳನ್ನು, ಈ ಒಂದು ಅಫರ್ಮೇಷನನ್ನು ನೀವು ಬರೆಯಬೇಕು. ಅಂದರೆ ಮೊದಲನೇ ದಿನ ಸಂಜೆ 7 ಗಂಟೆಗೆ ಈ ಒಂದು ಅಫರ್ಮೇಷನನ್ನು ನೀವು ಬರೆಯಲು ಆರಂಭಿಸಿದರೆ ಪ್ರತಿನಿತ್ಯ 7 ಗಂಟೆಗೆ ಇದನ್ನು ಬರೆಯಬೇಕು. ಹಾಗೂ ಇದರ ಮಧ್ಯೆ ಬರೆಯಲು ಕೂತಾಗ ಏಳಬಾರದು ಅಥವಾ ಇದನ್ನು ಮಧ್ಯದಲ್ಲಿ ಬಿಡಬಾರದು. ಇದನ್ನು ನೀವು ಉತ್ತಮ ಪರಿಹಾರಕ್ಕಾಗಿ, ಉತ್ತಮ ಫಲಿತಾಂಶಕ್ಕಾಗಿ ಶುಕ್ರವಾರ, ಮಂಗಳವಾರ ಆರಂಭಿಸಿದರೆ ಉತ್ತಮವಾದಂತಹ ರಿಸಲ್ಟನ್ನು ನೀವು ಕಾಣ್ತೀರಿ. ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆದರೆ ಉತ್ತಮವಾದುದು ಎಂದು ಹೇಳಲಾಗ್ತದೆ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆಯಲು ಸಾಧ್ಯವಾಗಿಲ್ಲ ಎಂದರೆ 8 ಗಂಟೆಯ ಒಳಗೆ ಬೆಳಗ್ಗೆ ಬರೆಯಬಹುದು ಅಥವಾ ಸಂಜೆ ಅಂದರೆ 6 ಗಂಟೆಯ ನಂತರ ಈ ಒಂದು ಅಫರ್ಮೇಷನನ್ನು ನೀವು ಬರೆಯಬಹುದು. ಇದರಿಂದ ಖಂಡಿತವಾಗಿ ಅದ್ಭುತವಾಗಿ ನಿಮ್ಮ ಇಚ್ಛೆಗಳು, ಬಯಕೆಗಳು ಕೂಡ ನೆರವೇರುತ್ತದೆ. ನಿಮ್ಮ ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೂಡ ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ರಿಸಲ್ಟು ಸಿಗುತ್ತದೆ ಸ್ನೇಹಿತರೆ. ನಿಮ್ಮ ಎಲ್ಲ ಕನಸುಗಳು ಕೂಡ ನನಸಾಗುತ್ತದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಅದು ನಂಬಿಕೆಯಿಂದ ಯೂನಿವರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳೋದ್ರ ಮೂಲಕ ಖುಷಿಯನ್ನು ವ್ಯಕ್ತಪಡಿಸೋದು ಅಷ್ಟೇ. ಈ ರೀತಿಯಾಗಿ ನೀವು ಖುಷಿಯನ್ನು ವ್ಯಕ್ತಪಡಿಸೋದ್ರಿಂದ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ನೆಗೆಟಿವ್ಸ್ಗಳನ್ನು ನೀವು ಮೊದಲು ತೆಗೆದುಹಾಕಿ, ನನ್ನ ಸಮಸ್ಯೆ ದೊಡ್ಡದು, ಈ ಒಂದು ಸಮಸ್ಯೆಯಿಂದ ನಾನು ಹೊರಬರಲು ಸಾಧ್ಯವಿಲ್ಲ ಎಂಬ ಒಂದು ನಕಾರಾತ್ಮಕ ಚಿಂತನೆಯಿಂದ ನೀವು ಹೊರಬಂದರೆ ಮೊದಲು ನೀವು ಯಶಸ್ಸನ್ನು ಕಾಣ್ತೀರಿ. ಹೌದು, ಈ ಒಂದು ಸರಳವಾದ ಟೆಕ್ನಿಕ್ 5x5 ಟೆಕ್ನಿಕ್ ಅಥವಾ 5-5-5 ಟೆಕ್ನಿಕ್, ಈ ಒಂದು ಟೆಕ್ನಿಕನ್ನು ಬಳಸೋದ್ರಿಂದ ಕೊಂಡಿರ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ನೀವು ಜಯವನ್ನು ಸಾಧಿಸಬಹುದು ಸ್ನೇಹಿತರೆ. ಹೌದು, ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.